ಒಂದು ದಿನ ಒಬ್ಬ ರೈತನ ಕುದುರೆ ಓಡಿ ಹೋಯಿತು. ಅವನ ನೆರೆಹೊರೆಯವರು ಅವನಿಗೆ ಹೇಳಿದ್ರು, ನಿನ್ನ ಅದೃಷ್ಟವು ತುಂಬಾ ಕೆಟ್ಟದು, ನಿನ್ನ ಕುದುರೆ ಓಡಿ ಹೋಯಿತು ಅಂತ. ಆಗ ರೈತ ಸಮಾಧಾನಕರವಾಗಿ ಇರಬಹುದೇನೋ ಅಂತ ಹೇಳ್ತಾನೆ. ಮರುದಿನ ಆತನ ಕುದುರೆ ಹಿಂದಿರುಗಿ ಬರುತ್ತೆ. ಜೊತೆಗೆ ತನ್ನೊಂದಿಗೆ 4 ಕುದುರೆಗಳನ್ನು ಕೂಡ ತರುತ್ತೆ. ರೈತನ ನೆರೆಹೊರೆಯವರು ಅವನಿಗೆ ಹೇಳಿದ್ರು, ನಿನ್ನ ಅದೃಷ್ಟ ತುಂಬಾ ಚೆನ್ನಾಗಿದೆ, ನಿನ್ನ ಕುದುರೆ ತನ್ನ ಜೊತೆಗೆ ಇಷ್ಟು ಹಲವಾರು ಕುದುರೆಗಳನ್ನು ತಂದಿದೆ ಅಂತ. ಆಗಲೂ ಕೂಡ ಆ ರೈತ ಸಮಾಧಾನಕರವಾಗಿ ಇರಬಹುದೇನೋ ಅಂತ ಹೇಳ್ತಾನೆ. ಮರುದಿನ ರೈತನ ಕಿರಿಯ ಮಗನು ಸವಾರಿ ಮಾಡುತ್ತಿರುವಾಗ ಕುದುರೆಯಿಂದ ಬೀಳುತ್ತಾನೆ. ಇದರಿಂದ ಆತನ ಕಾಲು ಮುರಿದು ಹೋಗುತ್ತೆ. ರೈತನ ನೆರೆಹೊರೆಯವರು ಅವನಿಗೆ ಹೇಳ್ತಾರೆ, ನಿನ್ನ ಅದೃಷ್ಟವು ತುಂಬಾ ಕೆಟ್ಟದು, ನಿನ್ನ ಮಗನ ಕಾಲು ಮುರಿಯಿತು ಅಂತ. ಆಗ ಕೂಡ ರೈತ ಸಮಾಧಾನಕರವಾಗಿ ಇರಬಹುದೇನೋ ಅಂತ ಹೇಳ್ತಾನೆ. ಮರುದಿನ ಕೆಲವು ಸೇನಾಧಿಕಾರಿಗಳು ಯುದ್ಧಕ್ಕೆ ಯುವಕರನ್ನು ಕರೆದುಕೊಂಡು ಹೋಗಲು ಆ ಗ್ರಾಮಕ್ಕೆ ಬರ್ತಾರೆ. ಆದರೆ ರೈತನ ಮಗನ ಕಾಲು ಮುರಿದಿದ್ದಂಥ ಕಾರಣ ಆತನನ್ನು ಅವರು ತೆಗೆದುಕೊಂಡು ಹೋಗುವುದಿಲ್ಲ. ಬದಲಿಗೆ ನೆರೆಹೊರೆಯವರ ಮಕ್ಕಳನ್ನೆಲ್ಲ ಕರೆದುಕೊಂಡು ಹೋಗ್ತಾರೆ. ಆಗ ರೈತನ ನೆರೆಹೊರೆಯವರು ಅವನಿಗೆ ಹೇಳ್ತಾರೆ, ನಿನ್ನ ಅದೃಷ್ಟವು ತುಂಬ ಚೆನ್ನಾಗಿದೆ, ನಿನ್ನ ಮಗನು ಯುದ್ಧಕ್ಕೆ ಹೋಗುವುದರಿಂದ ರಕ್ಷಿಸಲ್ಪಟ್ಟ, ಆದರೆ ನಾವೇ ಬಡಪಾಯಿಗಳು ಅಂತ ಹೇಳ್ತಾರೆ. ಆಗಲೂ ಕೂಡ ರೈತ ಸಮಾಧಾನದಿಂದ ಇರಬಹುದೇನೋ ಅಂತ ಹೇಳ್ತಾನೆ. ಫ್ರೆಂಡ್ಸ್, ಆ ನೆರೆಹೊರೆಯವರಂತೆ ನಿಮ್ಮ ಜೀವನದಲ್ಲೂ ಕೂಡ ಅನೇಕ ಜನರು ಬರ್ತಾರೆ. ನಿಮ್ಮ ಲೈಫ್ ಬಗ್ಗೆ ಏನಾದರೂ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಇನ್ನು ಅವರು ನಿಮ್ಮಿಂದ ಅವರ ಮಾತುಗಳಿಗೆ ಓವರ್ ರಿಯಾಕ್ಷನ್ ಅನ್ನು ಬಯಸುತ್ತಾರೆ. ಸೊ ಅಂಥ ವ್ಯಕ್ತಿಗಳ ಎಮೋಷನಲ್ ಟ್ರಾಪ್ಗೆ ಸಿಲುಕದೆ ತಪ್ಪಿಸಿಕೊಳ್ಳಲು ನೀವು ಆ ರೈತನಂತೆ ಜಾಗೃತನಾಗಿರಬೇಕು ಮತ್ತು ವಿನಮ್ರರಾಗಿರಬೇಕು.